ಒಂದು ಕಾಲದಲ್ಲಿ ನಮ್ಮ ಭಾರತ ಭೂಮಿಯಲ್ಲಿ ಒಂದು ಸ್ಥಳ ಇತ್ತು. ಅಲ್ಲಿ ಪುಸ್ತಕಗಳು ದೇವತೆಗಳಂತೆ ಆರಾಧಿಸಲ್ಪಡ್ತಿತ್ತು. ಜ್ಞಾನವೇ ದೇವರೆಂದು ನಂಬಲಾಗುತ್ತಿತ್ತು. ಆ ಸ್ಥಳದ ಹೆಸರು ನಳಂದ. ಆಕ್ಸ್ಫರ್ಡ್ ಹುಟ್ಟೋದಕ್ಕೂ 600 ವರ್ಷಗಳ ಮೊದಲು ಭಾರತದ ಒಂದು ಹಳ್ಳಿಯಲ್ಲೇ ವಿಶ್ವದ ಮೊದಲ ವಿಶ್ವವಿದ್ಯಾಲಯ ಬೆಳೆಯುತ್ತಿತ್ತು ಎನ್ನುವುದನ್ನು ನೀವು ನಂಬ್ತೀರಾ? ಇದು ಕೇವಲ ಒಂದು ವಿಶ್ವವಿದ್ಯಾಲಯವಲ್ಲ, ಇದು ಜ್ಞಾನ, ಸಂಸ್ಕೃತಿ ಮತ್ತು ಮಾನವತೆಯ ಅತಿ ದೊಡ್ಡ ಕಂತೆಕ್ಷ ರೂಪವಾಗಿತ್ತು. ಕ್ರಿಸ್ತಶಕದ 5ನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ 1ನೇ ಮಹಾರಾಜ ಕುಮಾರಗುಪ್ತ ಈ ನಳಂದವನ್ನು ಸ್ಥಾಪಿಸಿದ. ಈ ನಳಂದದ ವಿಶ್ವವಿದ್ಯಾಲಯವು ನಳ ಎಂದರೆ ವಿದ್ಯವಾದ ಜ್ಞಾನದ ದಾನ ಎಂಬ ಅರ್ಥವನ್ನು ಹೊಂದಿತ್ತು. ನಳಂದ ಕೇವಲ ವಿದ್ಯಾಲಯವಲ್ಲ, ಅದು ಒಂದು ಸಂಪೂರ್ಣ ಜ್ಞಾನ ಸಂಸ್ಕೃತಿಯ ನಾಡಾಗಿತ್ತು. ಅಲ್ಲಿ 10,000 ವಿದ್ಯಾರ್ಥಿಗಳು ಮತ್ತು 20,000 ಗುರುಗಳು ವಾಸಿಸುತ್ತಿದ್ದರು. ಪ್ರತಿ ಕೋಣೆಯಲ್ಲೂ ವಿದ್ಯೆಯ ಶಬ್ದ, ಜ್ಞಾನದ ಶಾಂತಿ ಮತ್ತು ಸಂಶೋಧನೆಯ ಉತ್ಸಾಹ ತುಂಬಿಕೊಂಡಿತ್ತು. ಅಲ್ಲಿ 300ಕ್ಕೂ ಹೆಚ್ಚು ಉಪನ್ಯಾಸ ಮಂದಿರಗಳು, ಜ್ಞಾನ ಮಂದಿರಗಳು, ವಿಜ್ಞಾನ ಪ್ರಯೋಗಾಲಯಗಳು ಮತ್ತು ವೀಕ್ಷಣಾಲಯಗಳು ಇತ್ತು. ಅದರ ಮಹಾಗ್ರಂಥಾಲಯ ರತ್ನಸಾಗರ, ರತ್ನರಂಜಿಕ ಮತ್ತು ರತ್ನೋದಧಿ ಈ 3 ಪುಸ್ತಕಗಳು ಒಟ್ಟಿಗೆ ಸಾವಿರಾರು ಅಪರೂಪದ ಬೌದ್ಧ ಗ್ರಂಥಗಳು, ವೃತ್ತಶಾಸ್ತ್ರ, ಗಣಿತ, ತಾರಾಲಯಶಾಸ್ತ್ರ ಮತ್ತು ಭಾಷಾಶಾಸ್ತ್ರದ ಗ್ರಂಥಗಳಿಂದ ತುಂಬಿಕೊಂಡಿತು. ಕಂದಕತೆಯಂತೆ ರತ್ನೋದಧಿ ಎಂಬ ಗ್ರಂಥಾಲಯ 9 ಅಂತಸ್ತುಗಳ ಎತ್ತರದಲ್ಲಿತ್ತು. ಚೀನಾ, ಜಪಾನ್, ಕೊರಿಯಾ, ಇವೆಲ್, ಇಂಡೋನೇಷಿಯಾ, ಫ್ರಾನ್ಸ್ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯೆ ಕಲಿಯುತ್ತಿದ್ದರು. ಇದು ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ. ಇಲ್ಲಿ ಭಾರತೀಯರ ಜ್ಞಾನವು ವಿದೇಶಿ ಭಾಷೆಗಳ ಮೂಲಕ ವಿಶ್ವದಾದ್ಯಂತ ಹರಡಿತ್ತು. ಅಲ್ಲಿ ಕಲಿತ ವಿದ್ಯಾರ್ಥಿಗಳು ನಮ್ಮ ದೇಶಗಳಿಗೆ ಹಿಂತಿರುಗಿ ಬುದ್ಧ ಧರ್ಮದ ಪ್ರಚಾರಕರೆಂದೇ ಪ್ರಸಿದ್ಧರಾಗಿದ್ದರು. ಆದರೆ ಇತಿಹಾಸವು ನಳಂದಾಳಿಗೂ ಕರುಣೆ ತೋರಲು. ಕ್ರಿಸ್ತಶಕ 1193ರಲ್ಲಿ ಮಮಲೂಕ್ ಸೇನೆಯ ಸೇನಾಧಿಪತಿ ಇಖ್ತಿಯಾರುದ್ದೀನ್ ಮೊಹಮ್ಮದ್ ಖಿಲ್ಜಿ ತನ್ನ ಅಜ್ಞಾನದಿಂದ ಈ ಮಹಾ ವಿಶ್ವ ಕೇಂದ್ರದ ಮೇಲೆ ದಾಳಿ ಮಾಡಿದ. ಅವರು ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕಿದರು. ಮಹಾಗ್ರಂಥಾಲಯಗಳು ಬೆಂಕಿಗೆ ಆಹುತಿಯಾದವು. ಹೇಳ್ತಾರೆ, ಆ ಪುಸ್ತಕಗಳು 3 ತಿಂಗಳ ಕಾಲ ಒತ್ತಿ ಉರಿದಿತ್ತು. ಸಾವಿರಾರು ಪಂಡಿತರು, ವಿದ್ಯಾರ್ಥಿಗಳು ಹತ್ಯೆಯಾಯಿತು. ಅದರೊಂದಿಗೆ ವಿಶ್ವದ ಅತಿ ದೊಡ್ಡ ಜ್ಞಾನ ಕೇಂದ್ರದ ಒಂದು ಅಧ್ಯಾಯವು ಎಂಬುದಿತ್ತು. ಕಾಲದ ಧೂಳಿನಲ್ಲಿ ನಳಂದ ನಿಷ್ಠಾಭಾವವಾಯಿತು. ವಿಕ್ರಮಶಿಲಾ, ಉದನ್ಪುರಿ ಮುಂತಾದ ಅನೇಕ ಜ್ಞಾನ ಕೇಂದ್ರಗಳನ್ನು ನಾಶ ಮಾಡಲಾಯಿತು. ಆದರೆ ನಳಂದ ಕೇವಲ ಇಟ್ಟಿಗೆಯ ಕಟ್ಟಡವಲ್ಲ, ಅದು ಭಾರತೀಯ ಚಿಂತನೆಯ ಶಕ್ತಿ. ಶತಮಾನಗಳ ನಂತರ 2010ರಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸಿನ ನಳಂದ ಪುನರ್ಜನ್ಮ ಪಡೆದಿತ್ತು. ಇಂದಿನ ನಳಂದ ಯುನಿವರ್ಸಿಟಿ ಜ್ಞಾನ, ಸಂಶೋಧನೆ ಮತ್ತು ವಿಶ್ವಸ್ನೇಹದ ಸಂಕೇತವಾಗಿದೆ. ಅದು ನಮಗೆ ಹೇಳುತ್ತದೆ, ಜ್ಞಾನವನ್ನು ನಾಶ ಮಾಡಲಾಗದು, ಅದು ಮಣ್ಣಿನಲ್ಲೂ ಬೀಜದಂತೆ ಬದುಕುತ್ತದೆ. ನಳಂದ ಕೇವಲ ಇತಿಹಾಸವಲ್ಲ, ಅದು ಒಂದು ಸ್ಮರಣೆ. ಈ ಕಥೆಯಿಂದ ಪ್ರೇರಿತರಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಹೊಸ ಕಥೆಗಳಿಗೆ ಪ್ರೇರಣೆ.